नाजरीन इकराम अस्सलाम वालेकुम वरहमतुल्लाहि वबरकातुहू। करावली न्यूज नेटवर्क में आपका इस्तकबाल है। मैं हूं आपका मेजबान नसीम गनी शाहबंदरी। आज जालीपटन पंचायत के हुदूद में इंदिरा कैंटीन का इफ्तिताह, आवाम के लिए सस्ती और मियारी ग़िज़ा की फरहमी का अज़्म। जालीपटन पंचायत के हुदूद में एक अहम फलाही मनसूबा इंदिरा कैंटीन का बाकायदा इफ्तिताह उत्तर कन्नड़ा डिस्ट्रिक्ट के वजीर मनकाल यस वैद्या के हाथों अंजाम पाया। इस मौके पर इलाके के मुअज़्ज़िज़ीन, पंचायत नुमाइंदगान, सरकारी अफसरान और बड़ी तादाद में मुकामी शहरी मौजूद थे, जिन्होंने इस अवामी खिदमत के मनसूबे का पुरजोश खैर मकदम किया। इफ्तिताही तकरीब से खिताब करते हुए वजीर मनकाल यस वैद्या ने कहा कि इंदिरा कैंटीन का क़याम हुकूमत के इस अज़्म का अमली सबूत है, जिसके तहत गरीब मजदूर और रोजमर्रा मेहनत कश तबके को कम कीमत में साफ, मियारी और गैयत से भरपूर खाना फराहम किया जाएगा। उन्होंने कहा कि कैंटीन न सिर्फ शहरियों की बुनियादी जरूरत पूरी करेगी, बल्कि ख्वातीन और नौजवानों के लिए रोजगार के मौके भी पैदा करेगी। उन्होंने मजीद बताया कि इंदिरा कैंटीन में सुबह का नाश्ता, दोपहर और रात का खाना निहायत मुनासिब नरखों पर दस्तयाब होगा, ताकि कोई भी शहरी भूखा न रहे। कैंटीन में सफाई सुथराई, मियार खुराक और नज्म ज़ब्त पर खुसूसी तवज्जो दी जाएगी, जबकि मुकामी इंतजामिया को बाकायदा निगरानी की जिम्मेदारी सौंपी गई है। इस मौके पर पंचायत के नायब सदर इमरान लंका और बाकी नुमाइंदों ने भी अपने ख्यालात का इजहार करते हुए हुकूमत का शुक्रिया अदा किया और कहा कि आज जालीपटन पंचायत जैसे इलाकों में इस किस्म के मनसूबे आवाम के लिए किसी नेमत से कम नहीं। उन्होंने उम्मीद जाहिर की कि इंदिरा कैंटीन से न सिर्फ माशी तौर पर कमजोर तबका मुस्तफीद होगा, बल्कि समाजी यकजहती को भी फरोग मिलेगा। तकरीब से पहले वजीर मनकाल वैद्या ने कैंटीन का दौरा किया, इंतजामात का जायजा लिया और मुतल्लिका अमले को हिदायत दी तो अवामी खिदमत को अवलीन तरजीह बनाए। मुकामी शहरियों ने खुशी का इजहार करते हुए कहा कि ये कदम इलाके की तरक्की और अवामी फलाह के लिए एक अहम संग मेल साबित होगा। देखिए हमारी ये रिपोर्ट वीडियो की शक्ल में, जिसे कवर किया है हमारे नुमाइंदा अशरफ सादा ने। वीडियो को लाइक, शेयर और सब्सक्राइब करके अपनी राय हमारे कमेंट्स बॉक्स में जरूर दें। आइंदा के लिए आदाब। ಇದರ ಒಂದು ಇಂದಿರಾ ಕ್ಯಾಂಟೀನ್ ಇರುವಂತಹ ಒಂದು ಹೊಸ ನೂತನ ಕಟ್ಟಡ ಉದ್ಘಾಟನೆ ಆಗಿದೆ। ಈ ವೇದಿಕೆಯ ಒಂದು ಉದ್ಘಾಟನೆ, ಗಿಡಕ್ಕೆ ನೀರು ಹಾಗೂ ವೇದಿಕೆಯಲ್ಲಿದ್ದಂತಹ ಎಲ್ಲ ಅತಿಥಿ ಅಭ್ಯಾಗತರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ। ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮೂಲಕ ಇವತ್ತಿನ ಸರ್ಕಾರದ ಘನ ಯೋಜನೆಯಾದಂತಹ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ಇಂದಿರಾ ಕಿಲುಬಿಲ್ಲದ ವ್ಯಕ್ತಿ ಬದುಕಿನ ಸರದಾರರಾಗಿ, ಸದ್ದು ಗದ್ದಲವಿಲ್ಲದ ಸಾಧಕರಾಗಿ, ಎಷ್ಟೋ ಮಕ್ಕಳ ಬದುಕಿಗೆ ಆರಾಧ್ಯ ಗುರುಗಳಾದಂತಹ ಶ್ರೀಯುತ ಮಂಕಾಳ ವೈದ್ಯ ಅವರು ಗುಣಗಳ ಮಾಣಿಕ್ಯ, ವ್ಯಕ್ತಿತ್ವದ ದಿವ್ಯ ಧಾಮ, ಬದುಕಿನ ಪಥದಲ್ಲಿ ಸ್ಥಿರ ನಿರ್ಧಾರ, ಮಾತಿಗಿಂತ ಕೃತಿಲೇಸು ಎನ್ನುವ ನಿಮ್ಮ ನಿರ್ಧಾರ, ಸರಳತೆಯೇ ನಿಮ್ಮ ದೊಡ್ಡ ಗುಣ, ಕಷ್ಟದಲ್ಲಿರುವವರಿಗೆ ಕರಪಿಡಿದು ಮುನ್ನಡೆಸುವ ನಿಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಸತ್ಯದ ಅಭಿವ್ಯಕ್ತಿ, ಯುವ ಮನಸ್ಸುಗಳಿಗೆ ನೀವೇ ಸ್ಫೂರ್ತಿ, ನೀವೇ ಪ್ರೇರಣೆ, ನಿಮ್ಮ ಯೋಜನೆಗಳು ದೂರದೃಷ್ಟಿಯ ಕನ್ನಡಿ, ಪರಿಶ್ರಮ ಪ್ರಾಮಾಣಿಕತೆಯ ನಿಮ್ಮ ಗೆಲುವಿನ ಏಣಿ, ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಹೊತ್ತು ದೂರದೃಷ್ಟಿ ಇಟ್ಟು ಮುನ್ನುಗ್ಗುವ ಧೈರ್ಯ, ನೀವು ನಡೆದ ದಾರಿ ಸದಾ ಬೆಳಕಿನಿಂದ ಕೂಡಿರಲ್ಲರಿಗೂ ಊಟವನ್ನು ಬಡಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಬಂದರು ಮತ್ತು ಮೀನುಗಾರಿಕೆ, ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಮಂಕಾಳ ವೈದ್ಯ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ। ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಇಮ್ರಾನ್ ಲಂಕಾ ಸರ್ ಅವರು ಪುಷ್ಪವನ್ನ ನೀಡುವುದರ ಮುಖೇನ ಆತ್ಮೀಯವಾಗಿ ಅವರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ। ಅದೇ ರೀತಿ ಮಾನ್ಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಆದಂಥ ಅಪ್ಸಾ ಕಾಜಿಯಾ ಮೇಡಮ್ ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ। ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ। ಶ್ರೀಮತಿ ಭಾಗೀರಥಿ ನಾಯ್ಕ ಅವರು ಪುಷ್ಪವನ್ನ ನೀಡುವುದರ ಮುಖೇನ ಆತ್ಮೀಯವಾಗಿ ಸ್ವಾಗತಿಸಬೇಕು। ನೀಡುವುದರ ಮುಖೇನ ಆತ್ಮೀಯವಾಗಿ ಸ್ವಾಗತಿಸಬೇಕು। ತಮ್ಮ ಮಾತಲ್ಲಿ ಇಂದಿರಾ ಕ್ಯಾಂಟೀನ್ ಯಾತಕ್ಕಾಗಿ ಮಾಡಿದ್ದಾರೆ ಮತ್ತು ಈ ಸರ್ಕಾರ ಜನರಿಗೋಸ್ಕರ ಏನೆಲ್ಲ ಮಾಡ್ತಿದ್ದಾರೆ, ಈಗ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದೇವೆ, ನಿಮ್ಮ ಮಾತಲ್ಲಿ ನೀವು
ಆರೋಗ್ಯದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಒಂದು ಒಳ್ಳೆಯ ಹಾಸ್ಪಿಟಲ್ಗೋಸ್ಕರ ನೀವು ಪ್ರಯತ್ನ ಮಾಡಬೇಕು ಮತ್ತು ಇಡೀ ಭಟ್ಕಳ ಜನತೆಗಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಬೇಗ ಆಗಬೇಕು ಅಂತ ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಎರಡನೇ ವಿಷಯ, ನಮ್ಮ ಜಾಲಿ ಪಟ್ಟಣ ಪಂಚಾಯತಿಯಲ್ಲಿ ಅಥವಾ ಭಟ್ಕಳ ತಾಲೂಕದಲ್ಲಿ ಲ್ಯಾಂಡ್ ಅಂತ ಹೇಳಿದರೆ ಅರಣ್ಯ ಜಾಗವೇ ಜಾಸ್ತಿ. ಅದರಲ್ಲಿಯೂ ಕೂಡ ತಮ್ಮ ಗಮನಕ್ಕೆ ಇದ್ದು ನಮ್ಮ ಜನರು, ನಮ್ಮ ವ್ಯಾಪ್ತಿಯಲ್ಲಿ ಅನೇಕ ಜನರು ರೆವಿನ್ಯೂ ಲ್ಯಾಂಡಲ್ಲಿ ಕೂಡ ಇದ್ದಾರೆ. ಕಳೆದ ಒಂದು 5 ವರ್ಷದಿಂದ ತಮ್ಮ ಹತ್ರ ಒಂದು ಬೇಡಿಕೆ, ಸರ್ಕಾರದಿಂದ ರೆವಿನ್ಯೂ ಲ್ಯಾಂಡನ್ನು ಪಂಚಾಯತಿಯಲ್ಲಿ ಅಥವಾ ಮುನ್ಸಿಪಾಲ್ಟಿ ಏರಿಯಾದಲ್ಲಿ ಗ್ರ್ಯಾಂಡ್ ಮಾಡುವಂಗೆ ಒಂದು ಸ್ಕೀಮನ್ನು ತಂದರೆ ತುಂಬ ಜನರಿಗೆ ಸಹಕಾರ ಆಗ್ತದೆ. ಹಾಗೆ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಜಜ್ಮೆಂಟಲ್ಲಿ ಹೇಳಿದರು, ಫುಡ್, ವಾಟರ್ ಆ್ಯಂಡ್ ಶೆಲ್ಟರ್ ಈಸ್ ಬೇಸಿಕ್ ನೆಸೆಸಿಟಿ ಅಂತ. ಫುಡ್ಗೋಸ್ಕರ ಒಂದು ಹೆಜ್ಜೆ ಸರ್ಕಾರದಿಂದ ಆಗಿದೆ. ಅದೇ ರೀತಿಯಲ್ಲಿ ನೀರಿಗೋಸ್ಕರ ಅಮೃತ್ ಯೋಜನೆ ಅಡಿಯಲ್ಲಿ ತಾವು ಇಮಿಡಿಯೇಟ್ ಆಗಿ ಪ್ರೆಸ್ ಮಾಡಿಕೊಂಡು ಜಾಲಿಪಟ್ಟಣ ಪಂಚಾಯತ್ಗೋಸ್ಕರ ಈಗಾಗಲೇ ತಮ್ಮ ಹತ್ರ DPR ಕೂಡ ಸಬ್ಮಿಟ್ ಆಗಿದೆ. 75 ಕೋಟಿದ್ದು, 82 ಕೋಟಿ ಅದು ಕೂಡ ಪ್ರೆಸ್ ಮಾಡಿಕೊಂಡು ಇದೇ ಒಂದು ಫೈನಾನ್ಷಿಯಲ್ ಇಯರಲ್ಲಿ ತಾವು ತಂದರೆ, ಅದೇ ರೀತಿಯಲ್ಲಿ ರೆವಿನ್ಯೂ ಲ್ಯಾಂಡ್ ಗ್ರ್ಯಾಂಟ್ ಮಾಡುವ ರೀತಿಯಲ್ಲಿ ಸರ್ಕಾರದಿಂದ ಏನಾದರೂ ಸ್ಕೀಮ್ ಬಂದರೆ ಜನರಿಗೋಸ್ಕರ ಒಳ್ಳೆ ಆಗ್ತದೆ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರೇ, ಅಧಿಕಾರಿ ಬಂಧುಗಳೇ, ಎಲ್ಲ ಇಲ್ಲಿ ಸೇರಿದಂಥ ಎಲ್ಲ ಸೋದರ ಸೋದರಿಯರು, ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. 2013ರಿಂದ 2018ರವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈಗ ಇದ್ದ ಮುಖ್ಯಮಂತ್ರಿಗಳು ಆಗಲೂ ಅವರೇ ಸಿದ್ದರಾಮಯ್ಯ ಸಾಹೇಬರಿದ್ದರು. ಆ ಸಂದರ್ಭದಲ್ಲಿ ಭಾಳ ಯೋಚನೆ ಮಾಡಿ, ಇದು ಬೇರೆ ಬೇರೆ ಹಳ್ಳಿಯಿಂದ ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಬೆಂಗಳೂರದಂಥ ಪ್ರದೇಶದಲ್ಲಿ ಅಥವಾ ಪಟ್ಟಣದಲ್ಲಿ ಅವರಿಗೆ ತಿಂಡಿಗೆ 2 ಊಟ, 1 ತಿಂಡಿ, ಒಂದು ತಿಂದರೆ ಮತ್ತೊಂದಕ್ಕೆ ದುಡ್ಡು ಸಾಕಾಗೋದಿಲ್ಲ, ಕಷ್ಟ ಆಗ್ತದೆ ಅನ್ನುವಂಥ ಅವರ ಅನುಭವದ ಮೇರೆಗೆ ನಾವೆಲ್ಲರೂ ಸೇರಿಕೊಂಡು, ಆವಾಗ ನಾನು ಶಾಸಕನಿದ್ದೆ, ಇದು ಮಾಡಿದರೆ ಸರಿ ಅನ್ನುವಂಥ ಒಂದು ಯೋಜನೆಯನ್ನು ರೂಪಿಸಿ ಫಸ್ಟ್ ಹಂತದಲ್ಲಿ ಇಡೀ ಬೆಂಗಳೂರಲ್ಲಿ 193 ವಾರ್ಡಲ್ಲಿ ಒಂದೊಂದು ವಾರ್ಡಿಗೆ ಒಂದೊಂದು ಅಂದಲ್ಲಿ ಪ್ರಾರಂಭ ಮಾಡಿದ್ರು. ಅದರ ನಂತರ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪಟ್ಟಣ ಪಂಚಾಯತ್ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ನಗರಸಭೆ ಇರ್ಬೋದು, ಪ್ರತಿಯೊಂದು ಪಟ್ಟಣದಲ್ಲೂ ಇಂದಿರಾ ಕ್ಯಾಂಟೀನ್ ಆಗಬೇಕು. ಹಳ್ಳಿಯಿಂದ ಕೆಲಸಕ್ಕೆ ಬಂದಿರ್ತಾರೆ ಅಥವಾ ಸಾಮಾನ್ಯ ಜನರು, ಬಡವರು, ಕಷ್ಟ ಆಗ್ತದೆ, 5 ರೂಪಾಯಿನಲ್ಲಿ ತಿಂಡಿ ತಿನ್ನಬೇಕು, 10 ರೂಪಾಯಿನಲ್ಲಿ ಊಟ ಮಾಡಬೇಕು. ನಿಮ್ಮ ಹತ್ರ ತಗೊಳ್ಳೋದು ಮಾತ್ರ 5 ರೂಪಾಯಿ, ಮತ್ತು ಊಟಕ್ಕಾದರೆ 10 ರೂಪಾಯಿ. ಅದು ಉಳಿದು ದುಡ್ಡು ಸರ್ಕಾರ ಕೊಡ್ತದೆ ಅವರಿಗೆ. ಮತ್ತು ನೀವು ತಪ್ಪು ತಿಳ್ಕೊಳ್ಳೋರಿ, 5 ರೂಪಾಯಿನಲ್ಲಿ ಏನು ತಿಂಡಿ ಕೊಡ್ತಾರೆ ಪಾಪ ಕ್ಯಾಂಟೀನ್ನವರು ಅಂತ ತಿಳ್ಕೊಳ್ಳೋರಿ. ಅದಲ್ಲ, ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಉಳಿದ ಹಣವನ್ನು ಸರ್ಕಾರದಿಂದ ಕೊಡ್ತಾರೆ, ಊಟಕ್ಕೂ ಉಳಿದ ಹಣವನ್ನು ಸರ್ಕಾರದಿಂದ ಕೊಡ್ತಾರೆ. ಆರೋಗ್ಯವಂತರಾಗಿರಬೇಕು ಅಂದರೆ ಅವರ ಆ ಸಂದರ್ಭದಲ್ಲಿ, ಅಂದರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇತ್ತು ಅಂತ ಆದರೆ ಆರೋಗ್ಯವಾಗಿರ್ತಾರೆ. ಆರೋಗ್ಯವಾಗಿದ್ದಾರೆ ಅಂದರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಅಥವಾ ಅವರು ಏನು ಯೋಚನೆ ಮಾಡ್ತಾರೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಇದು ಯಾವಾಗಲೂ ಆಗಬೇಕಿತ್ತು. 2018ರಲ್ಲಿ ನಮ್ಮ ಸರ್ಕಾರ ಮತ್ತೆ ಪುನಃ ಆಯ್ಕೆ ಆಗಲಿಲ್ಲ. 23ರಲ್ಲಿ ತಾವೆಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ನಮ್ಮನ್ನು ಆಯ್ಕೆ ಮಾಡಿದ್ರಿ, ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿದ್ರಿ. ಕಾಂಗ್ರೆಸ್ ಸರ್ಕಾರ ಬಂತು, 136 ಸೀಟ್ ಬಂದ್ರಿಂದ ಮತ್ತೆ ಪುನಃ ಪ್ರಾರಂಭ ಮಾಡಿ
ಈಗ ಎಲ್ಲ ಕಡೆ, ಈಗ ನಾನು ಹೊನ್ನಾವರ ಮಾಡಿ ಬಂದೆ, ಮಂಕಿ ಮಾಡಿ ಬಂದೆ, ಭಟ್ಕಳದಲ್ಲಿ ಮೊದಲೇ ಇತ್ತು, ಈಗ ಇಲ್ಲಿ ಜಾಲಿಯಲ್ಲಿ ಮಾಡಿದ್ದೆ, ಮತ್ತೆ ಮುರುಡೇಶ್ವರನೂ ಆಗ್ತದೆ. ಇದು ಬಡವರ ಕಾರ್ಯಕ್ರಮ, ಸಾಮಾನ್ಯ ಜನರ ಕಾರ್ಯಕ್ರಮ. ಹಣ ಇದ್ದವರು ಹೋಟೆಲನ್ನು ಹುಡುಕ್ತಾರೆ, ಹೋಟೆಲ್ ಸಿಗದೆ ಅಲ್ಲ, ಇದ್ದದ್ರಲ್ಲಿ ಒಳ್ಳೆ ಹೋಟೆಲ್ ಯಾವುದದೆ, ಇನ್ನೂ ಒಳ್ಳೆ ಹೋಟೆಲ್ ಯಾವುದದೆ ಅಂತ ಹುಡುಕ್ತಾರೆ. ಬಡವರು ಹಾಗಾಗುವುದಿಲ್ಲ. ಎಲ್ಲಿ ಕಡಿಮೆ ರೇಟಲ್ಲಿ ತಿಂಡಿ ಸಿಗ್ತದೆ, ಎಲ್ಲಿ ಕಡಿಮೆ ರೇಟಲ್ಲಿ ಊಟ ಸಿಗ್ತದೆ, ನಮ್ಮ ಹತ್ರ ಹಣ ಇಲ್ಲ, ಹಸ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ, ಅಂಥವರಿಗೆ ಇದು ಅವಕಾಶ ಮಾಡಿ ಕೊಟ್ಟದ್ದು, ಬಡವರಿಗೋಸ್ಕರ. ಇದರ ಪ್ರಯೋಜನ ಇಲ್ಲಿ ಜನ ತಗೊಳ್ಬೇಕು. ಇಲ್ಲಿ ನಗರದವರು ಮಾತ್ರ ಅಂದೇಳಿ ಅಲ್ಲ, ಭಟ್ಕಳದಿಂದ ಅಥವಾ ಬೇರೆ ಇಡೀ ರಾಜ್ಯದ ಯಾವ ಮೂಲೆಯಿಂದನೂ ಭಟ್ಕಳಕ್ಕೆ ಬಂದರು ಅಂದರೆ, ಈಗ ಜಾಲಿಗೆ ಬಂದರು ಅಂದರೆ ಇಲ್ಲಿ ಊಟ ಟೈಮ್ ಆದರೆ ಊಟ ಮಾಡಿ ಹೋಗ್ಬೋದು, ತಿಂಡಿ ಟೈಮ್ ಅಲ್ಲಿ ತಿಂಡಿ ಮಾಡಿ ಹೋಗ್ಬೋದು. ನಾವು ಬೆಂಗಳೂರು ಹೋದರೆ ಬೆಂಗಳೂರಲ್ಲೂ ಹಾಗೆ, ಆ ವಾರ್ಡಿಗೆ ಸೀಮಿತ ಅಲ್ಲ, ಆ ವಾರ್ಡಲ್ಲಿ ಒಂದೊಂದು ಇರಬೇಕು. ಅಲ್ಲಿ ಒಂದು ಏನು 10,000 ಜನ ಇರ್ತಾರೆ, ಅವರಿಗೂ ಪ್ರಯೋಜನ ಆಗಲಿ ಮತ್ತು ಹೊರಗಿಂದ ಬಂದವ್ರಿಗೂ ಆಗಲಿ ಅನ್ನಲಿ. ಅಂದರೆ ಇಂಥವರಿಗೆ ಅಂತ ಅಲ್ಲ, ಇಂಥ ಜಾಲಿ ಪಟ್ಟಣ ಪಂಚಾಯತ್ದವ್ರಿಗೆ ಮಾತ್ರ ಅನ್ನಲಿ ಅಲ್ಲ, ಯಾರು ಬೇಕಾದರೂ ಬಂದು ಇಲ್ಲಿ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಕೊಡ್ತೀವಿ. ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಇಡೀ ರಾಜ್ಯದಲ್ಲಿ 600 ಇಂದಿರಾ ಕ್ಯಾಂಟೀನ್ ಇದೆ. ಹೆಚ್ಚು ಕಡಿಮೆ 10 ಜನಕ್ಕೆ ಉದ್ಯೋಗ ಆಗ್ತದೆ. ನಿರುದ್ಯೋಗಿಗಳಿಗೆ 10 ಜನಕ್ಕೆ, ಕಡಿಮೆ ಅಂದರೆ 5, 6, 7, 8 ಬೇರೆ ಬೇರೆ ಕಡೆ ಜಾಸ್ತಿ ಇರ್ತದೆ. 10 ಜನ ಅಂತ ಹೇಳಿದ್ರು 6,000 ಜನಕ್ಕೆ ಉದ್ಯೋಗ ಆಯಿತು ಇಂದಿರಾ ಕ್ಯಾಂಟೀನಿಂದ. ಬಡವರಿಗೆ ಊಟ, ಸಾಮಾನ್ಯ ಜನಕ್ಕೆ ಬಡವರಿಗೆ, ಇಲ್ಲಾಂದ್ರೆ ಇಲ್ಲಿ ಮಾಡುವಂಥವ್ರು ಎಲ್ಲೋ ಬೇರೆ ಬೇರೆ ಕಡೆ ಹೋಗಬೇಕಿತ್ತು, ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕಿತ್ತು, ಅಲ್ಲಿ ಕೆಲಸ ಹುಡುಕ್ಬೇಕಿತ್ತು. ಇಲ್ಲೇ ಕೆಲಸ ಸಿಗ್ತದೆ, ಹೆಚ್ಚು ಕಡಿಮೆ 10 ಜನಕ್ಕೆ ಕೆಲಸ ಸಿಗ್ತದೆ. ಅಂದರೆ ಒಂದು ಕಡೆ ನಿರುದ್ಯೋಗಿಗಳಿಗೆ ಉದ್ಯೋಗ, ಇನ್ನೊಂದು ಕಡೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಆರೋಗ್ಯವಂತರಾಗಿರಬೇಕು ಅಂದೇಳಿ ಒಳ್ಳೆ ಊಟ ತಿಂಡಿ ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರ, ನಮ್ಮ ಕೆಲಸ ಯಾರು ಹಸದಿರಬಾರ್ದು. ಹಾಗಾಗಿ 5 ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಎಲ್ಲರಿಗೂ ಗೊತ್ತಿದೆ, ಮನೆ ಮಾತಾಗ್ಬಿಟ್ಟಿದೆ ಅದು, ಮತ್ತೆ ನಾನು ಹೇಳಬೇಕು ಅಂದೇಳಿ. ಅದರಲ್ಲೂ 5ರಲ್ಲೂ ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗುವಂಥದ್ದು. 10 ಕಿಲೋ ಅಕ್ಕಿ ಇರ್ಬೋದು, ತಾಯಿಂದಿರಿಗೆ 2,000 ರೂಪಾಯಿ ಅಕೌಂಟಿಗೆ ಹಾಕೋದಿರ್ಬೋದು. ಡಿಗ್ರಿ ಆಯಿತು ಅಂದ ತಕ್ಷಣ ಕೆಲಸ ಹುಡುಕ್ಲಿಕ್ಕೆ ಹೋಗಬೇಕು, ಅವ್ರಿಗೆ ಇಲ್ಲಿಂದ ಬೆಂಗಳೂರು ಹೋಗ್ಲಿಕ್ಕೂ ಖರ್ಚಿಗೆ ಇರೋದಿಲ್ಲ ಆಗಿತ್ತು, ಅವ್ರಿಗೆ 3,000 ರೂಪಾಯಿ ಕೊಡೋದು. 30ನೇ ತಾರೀಕು, ಇವತ್ತು 1ನೇ ತಾರೀಕು ಎಲ್ಲ ಲೈನ್ ಮೆನ್ ಕರೆಂಟ್ ಕಟ್ ಮಾಡ್ಲಿಕ್ಕೆ ಬರ್ತಿದ್ರು. ನೀವು ತುಂಬಲಿಲ್ಲ, ಕರೆಂಟ್ ಕಟ್ ಮಾಡ್ತೇವೆ ನಾವು, ಇಲ್ಲ ಹಣ ತುಂಬಿ ಅಂತ. ಅದು ಇಲ್ಲ, ಫ್ರೀ ಕರೆಂಟ್, ಫ್ರೀ ಬಸ್. ಎಲ್ಲಾದರೂ ಹೋಗಬೇಕು, ದೇವಸ್ಥಾನಕ್ಕೋ ಟೂರ್ಗೋ ತಾಯಿಂದಿರೆಲ್ಲಾದರೂ ಹೋಗಬೇಕು ಅಂದರೆ ಅದು ಫ್ರೀ. ಆ ರೀತಿ ಕಾಂಗ್ರೆಸ್ ಸರ್ಕಾರ ನಮ್ಮ ಆಡಳಿತದಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು, ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ನಾವು. ಹಾಗಾಗಿ ಈ ಯೋಜನೆಯನ್ನು ಈ ಭಾಗದ ಜನಕ್ಕೆ ಸಿಗಲಿ, ಮತ್ತೆ ಏನು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿನೂ ಆಗ್ತಾ ಇದೆ. 5 ಗ್ಯಾರಂಟಿ ಬಂತು ಅಂದರೆ ಏನು ಅಭಿವೃದ್ಧಿನೂ ಇರಲಿಲ್ಲ. ನಮ್ಮ ರಾಜ್ಯದ ಜನ ತುಂಬ ಒಳ್ಳೆಯವರು. ನಾವು ಹೋದ ವರ್ಷ 3,79,000 ಕೋಟಿ ನಾವು ಬಜೆಟನ್ನು ಮಂಡನೆ ಮಾಡಿದ್ವಿ. ಈ ವರ್ಷ ಹೆಚ್ಚು ಕಡಿಮೆ 4,09,000. ಅಂದರೆ ಇದಿಷ್ಟು ಹಣ ಈ ರಾಜ್ಯದ ಜನ ಕೊಟ್ಟಿದ್ದು, ಸಾಮಾನ್ಯ ಜನರಿಂದ ಉಳ್ಳವರು ಎಲ್ಲ ಕೊಟ್ಟ ಹಣದಿಂದ ಈ ಕಾರ್ಯಕ್ರಮ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಹಣ ನಿಮಗೆ ಮತ್ತೆ ಮುಡಿಸ್ಲಿಕ್ಕೆ ನಾವು ಇರೋದು. ರೋಡ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, 24 ಗಂಟೆ ಕರೆಂಟ್ ಇರ್ಬೋದು,
5 ಗ್ಯಾರಂಟಿ ಇರ್ಬೋದು, ಇಂಥ ಒಳ್ಳೆಯ ಕಾರ್ಯಕ್ರಮ ಇಂದಿರಾ ಕ್ಯಾಂಟೀನ್ ಇರ್ಬೋದು, ಇದೆಲ್ಲದಕ್ಕೂ ಹಣ ನಿಮ್ಮದೇ ಹಣ, ನಿಮಗೆ ಮತ್ತೆ ಪುನಃ ತಂದು ನಿಮಗೆ ಕೊಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಇದರ ಪ್ರಯೋಜನ ಈ ಭಾಗದ ಜನಕ್ಕಾಗಲಿ ಅಂತೇಳಿ ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.